ಹೇಳಿ ಸರ್ ನೀವೇನಾಯ್ತಂತ. ಆಮೇಲೆ ಸಾಟರ್ಡೆ ಬಂದು ಸುದೀಪ್ ಸರ್ ಬರ್ತಾರೆ. ಹೌದು ಬರ್ತಾರೆ. ಬರ್ತಿದಂಗೆ ಸ್ಪಂದನ ಸತೀಶ್ ಅವರು ಶರ್ಟ್ ಕೊಟ್ರ? ಇಲ್ಲ ಸರ್ ಅಂತಾಳೆ. ಓಕೆ, ಹೌದಾ, ಯಾವ್ದು ಬೇಕು ತಗೊಂಬನ್ನಿ ಅಂತಾರೆ. ಅವರೇ ತಗೊಂಡ್ ಬಾ ಅಂತಾರ. ಇಂಟ್ರೆಸ್ಟಿಂಗ್. ಆಮೇಲೆ ಏನಾಯ್ತು? ಅವಳು 80,000 ನನ್ನ ಹತ್ರ ಇರೋದ್ರಲ್ಲೇ ಶರ್ಟ್ ಅಲ್ಲೇ ಕಾಸ್ಟ್ಲಿ ಅಷ್ಟು ವರ್ಸಾಚೆದು. ಇವಪ್ಪ 80,000 ಬರೀ ಶರ್ಟ್. ಅವನೋನ್ ಹುಟ್ಟದಾಗಿಂದ ಇಲ್ಲಿವರೆಗೂ 1500 ರೂಪಾಯಿದಾಗ ಮುಗಿಸ್ಬಿಟ್ಟಿವ್ ನಾವು ಬಟ್ಟೆ ತಗೊಳೋದು. ಅದ್ರಾಗೆ 2 ಪ್ಯಾಂಟ್ 1-2 ಶರ್ಟ್ ಬಂದ್ಬಿಡ್ತಾವ ನಮಗೆ ಹಬ್ಬದಾಗ. UB ಸಿಟಿಲಿ ತಗೊಂಡಿದ್ದು 80,000 ಶರ್ಟ್. ಅಂದ್ರೆ ಯಾವ ಗ್ಯಾಪ್ ಅಲ್ಲಿ ಎಲ್ಲ ಚೆಕ್ ಮಾಡಿದಾಳೆ ನಂಗೆ ಗೊತ್ತಿಲ್ಲ. ಮೋಸ್ಟ್ಲಿ ನೀವು 1 ಅವರ್ ಬಾತ್ರೂಮ್ ಅಲ್ಲಿ ಇರ್ತಿದ್ರಲ್ಲ ಟಿಂಕರಿಂಗ್ ಮತ್ತೆ ಪೇಂಟಿಂಗ್ ಮಾಡ್ಕೊಳಕ್ ನಿಮ್ ಮುಖಕ್ಕೆ, ಅವಾಗ ಚೆಕ್ ಮಾಡಿರ್ಬೋದು. ನನಗೂ ಅದೇ ಡೌಟ್. ಸೀದಾ ಹೋಗಿ ಆ 1 ಶರ್ಟ್ ನೇ ಎತ್ಕೊ ಬಂದ್ರು. ಅದ್ರ ಜೊತೆಗೆ 1.5 ಲಕ್ಷದ ಬ್ಲೇಸರ್ ಎತ್ಕೊ ಬಂದ್ಲು. ನಿಮ್ ಎಲ್ಲಾ ಬಟ್ಟೆನು ಲಕ್ಷದ ಮೇಲೆ ಇದಾವಲ್ಲ ಸರ್. ಮೋಸ್ಟ್ಲಿ ನೀವು ಹಾಕ ಕಾಚ ಕೂಡ 25-30 ಸಾವಿರ ಇರ್ಬೋದು. ಅದಂಗಿರ್ಲಿ, ಮುಂದೆ ಹೇಳಿ ಏನಾಯ್ತಂತ. 2 ತಂದ್ಲು. ಬೇಡಮ್ಮ, ನೀನ್ ಕೇಳಿದ್ ಒಂದು ದುರಾಸೆ ಬೇಡ, ಒಂದಿಟ್ಕೋ, ಒಂದು ವಾಪಸ್ ಕೊಡು ಅಂದ್ರು. ಕರೆಕ್ಟ್ ಆಗಿ ಹೇಳಿದ್ದಾರೆ. ಬೈ 1 get 1 ತಗೊಳ್ಳೋ ಸ್ಕೀಮ್ ಅಲ್ಲಿ ಇದ್ರೇನೋ. ಅದು ಹಾಕಿದಾರೋ ಇಲ್ಲ ನಂಗೆ ಗೊತ್ತಿಲ್ಲ. ಅದು ಟಿವಿಲಿ ಹಾಕಿಲ್ಲ ಬಿಡಿ ಸರ್, ನೀವ್ ಹೇಳ್ತಿರೋದು ಎಕ್ಸ್ಕ್ಲೂಸಿವ್. ಆಮೇಲೆ ಬ್ಲೇಸರ್ ವಾಪಸ್ ಕೊಡ್ತಾಳೆ, ಅಲ್ಲೇ ಸೈಡ್ಗೆ ಇಟ್ಕೊಳ್ತೀನಿ. ನಿಜವಾಗ್ಲೂ ಸರ್ ನೀವು ಪುಣ್ಯಾತ್ಮರು. ಪುಣ್ಯಾತ್ಮರ್ಲಿ, ಕರೆಕ್ಟ್ ಆಗಿ ಹೇಳು. 80,000 ಶರ್ಟ್ ನ ಹಂಗೆ ಕೊಡ್ತೀರಂತಂದ್ರೆ ಯಾರ ಕೈಲಾದ್ರೂ ಮಾಡಕ್ ಆಗುತ್ತೆ? ಕ್ಲಾಪ್ಸ್ ಹೊಡಿಲೆ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಪುಂಗು 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 ಲಾಲು ಬಾಗು ನಂದು, ಪುಂಗು 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 ಲಾಲ್ ಬಾಗು ನಂದು. ಹಾಯ್ ತೂರಾಜ್. ಹೇಳು ಚೋದಿಕ. ಅವತ್ತು ನೀನು ಕೃಷಿ ಹೊಂಡದಾಗಿದ್ದ ಎದ್ ಬಂದಲ್ಲ, ನಿನ್ ನೋಡಿ ಏನು ನನ್ನ ನೋಡಿ ಉಗುರು ಕಟ್ ಮಾಡ್ಕೊಂಡೆ ಹೆಂಗೆ? ನಾಟಿ ಜಸ್ಟ್ ಫಿಂಗರ್ಸ್ ಎಲ್ಲ ಶೇಕ್ ಆಗ್ತಿತಿ ಕಣೋ. ಅದು ಹಂಗಿರ್ಲಿ. ಇವಾಗ 4 ದಿನಕ್ಕ ಇಷ್ಟ ಹಡಿಸ್ತಿದೀವಲ್ಲ ಲವ್ ಗಿವ್ ಅನ್ಕೊಂಡ್ ನಾವು. ಹೊರಗ್ ಜನ ನಮ್ಮನ್ ತೂತು ಅಂತ ಉಗಿಯಲ್ವಾ ನೋಡೋರು? ಜನ ಏನಾದ್ರೂ ಶಂಟ ತಿಳ್ಕೊಳ್ಳಿ ಕಣೋ. ನಮ್ಗೇನು, ನಮ್ಮನ್ ಗೆಲ್ಸೋದು ಬಿಗ್ ಬಾಕ್ಸ್ ಅವರು. ಅವ್ರು ಹೇಳ್ದಂಗೆ ಕೇಳ್ಬೇಕು ಕಣೋ ನಾವು. ಅಲ್ಲಲ್ಲಲ್ಲಲ್ಲಲ್ಲ. ತೂರಾಜ್ ಹೇಳೋ. ತೂರಾಜ್ ಹೇಳೋ. ನನ್ ಬಗ್ಗೆ ಏನ್ ಅನ್ಸುತ್ತೆ? ನಿನ್ ಬಗ್ಗೆನಾ? ಅನ್ನೆಸೆಸರಿ ಕಿರ್ಚಾಡ್ತಿ ನಾಯಿ ಕಿರ್ಸ್ದಂಗ. ಅವಶ್ಯಕತೆ ಇರ್ಲಾರ್ದಲ್ಲಿ ಮೂಗ್ ತೂರ್ಸಿ ಜಗಳ ಆಡ್ತೀಯ. 2 ಒಣ ಮೀನ ಕರ್ಕೊಂಡ್ ಪಾಪ ನಮ್ ರಚ್ಚು ಜೊತೆ ಜಗಳಕ್ಕೆ ಹೋಗ್ತಿ. ಫೈನಲ್ ಆಗಿ ಹೇಳ್ಬೇಕಂತಂದ್ರೆ ಫೂಟೇಜ್ ತಿನ್ನಕ್ ಸಾಯ್ತಿ. ದೊಡ್ಡ ಪಿಸಿರಿ ಅನ್ಸ್ತೀನಿ ನಂಗೆ. ಸೂರಜ್ ಏನ್ ಮಾತಾಡ್ತಿದ್ಯಾ ನೀನು? ಒಂದು ಹೆಣ್ಣು ಅಂತಂದೇಳಿ ಗೌರವ ಕೊಡಕ್ ಆಗಲ್ವಾ ನಿನ್ಗೆ? ಇದ್ದೇ ನಾನ್ ಬೇಡ ಅಂದಿದ್ದು. ಇವಾಗ ನೋಡಿ, ಇವಾಗ ಎಷ್ಟು ಕಿರ್ಚಾಡ್ತಿ. ನಿನ್ನ ಅಪ್ಪಿ ತಪ್ಪಿ ನಾ ಏನಾದ್ರು ಮದುವೆ ಆದ್ರೆ ಕಟ್ಕೊಂಡು 1 ತಿಂಗಳಿಗೆ ಟೇಬಲ್ ಫ್ಯಾನಿಗೆ ನೀನ್ ನೇಣ್ ಹಾಕ್ಬಿಡ್ತೀನಿ ನನ್ನ. ಸಾರಿ ಬೇಬಿ, ಸಾರಿ. ಚೋದಿಕಾ, ನನ್ ಬಗ್ಗೆ ಏನ್ ಅನ್ಸುತ್ತೆ ನಿಂಗೆ? ಆನೆಸ್ಟ್ ಆಗಿ ಹೇಳು. ಅಯ್ಯೋ, ನೀನ್ ನೀರಾಗಿಂದ ಎದ್ ಬಂದಲ್ಲ, ನೀನ್ ಎಲ್ಲೇ ದೊಡ್ಡ ಮೊಸಳೆನೇ ಪಳಗಿಸ್ತಿ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಉಚ್ಚೆಲ್ ಮೀನ್ ಹಿಡಿಯೋ ಕಳಮೀನ್ರಿ. ಚೋದಿಕಾ, ಏನ್ ನಿನ್ ಲ್ಯಾಂಗ್ವೇಜ್? ಡಂಬಲ್ ಎದ್ದಂಗೆ ಎದ್ಬಿಡ್ತೀನಿ. ನೀಟಾಗಿ ಮಾತಾಡೋ. ಮುಚ್ಚಲೆ ಬಾಯಿ. ಜಾಸ್ತಿ ಮಾತಾಡಿದ್ರೆ ಗಂಡ್ಲ ತುರ್ಬಿಡ್ತೀನಿ ನೋಡಿ ಚೌಟ್ನ ಜಿಟ್ಯ. ಹೌದ್ಲೇ, ಈ ಸರ್ತಿ ಬಿಗ್ ಬಾಸ್ ಯಾರು ಗೆಲ್ತಾರ ಅನ್ಸುತ್ತೆ ನಿಂಗೆ? ಪೆಪ್ಸಿ ತಂದ್ಕೊಂಡಿದ್ದು ಬುಲ್ಲಿ. ಈ ಸಲ ಬಿಗ್ ಬಾಸ್ ವಿನ್ ಆಗೋದು ನಮ್ಮ ಗಿಲ್ಲಿ ಅಷ್ಟೇ. ಹೌದು, ನಿನ್ನೆ ಮೊನ್ನೆ ಎಪಿಸೋಡ್ ನೋಡಿಲ್ಲ, ಏನಾಯ್ತ್ಲೆ? ಯಪ್ಪ ತಗೊಳ್ಳಿ ಅಪ್ಪ, ನೋಡು. ಫುಲ್ ಇಂಟ್ರೆಸ್ಟಿಂಗ್ ಆಯ್ತಾ? ಹೆಂಗೆ? ಫುಲ್ ಮಸ್ತ್. ಹೇಗಾಡ್ತಾರ, ಮಸ್ತ್ ಅಲ್ಲ? ತಗ ಕಿರ್ಚಾಡ ಹೆಣ್ಮಕ್ಳು ಹೋದ್ಮೇಲೆ ಹೇಳ, ಅವಾಗಿಂದ ನೋಡ್ತೀನಿ. ಇರಿಟೇಷನ್ ನಿಧಾನಕ್ಕೆ ಮಾತಾಡಿ ಕೇಳಿಸ್ತಾ ಇದೀವಿ. ನಮ್ಮ ಕೂಗ್ತೀವಲ್ಲ ಸ್ವಾಮಿ.